ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ ಅದರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದೆ, ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಡೇಟು ಟೈಮು ಎಕ್ಸಾಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೂ ಇಂಪಾರ್ಟೆಂಟ್ ನೋಟ್ ಅದನ್ನು ನೆನಪಿಕೊಳ್ಳಿ. ನಿಮ್ಮ ಒಂದು ಸೆಕೆಂಡ್ ಪಿ ಸಿ ರಿಸಲ್ಟ್ ಮುಗಿದ ಮೇಲೆ ತುಂಬಾ KCT ಕೌನ್ಸಿಲಿಂಗ್ ಗೈಡ್ಲೈನ್ಸ್ ಆಯಿತು, ಮತ್ತು ನೀಡ್ದು ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸು ನಿಮಗೆ ನಾನು ತಿಳಿಸ್ತಾ ಇರ್ತೀನಿ. ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ಲಿಂಕ್ಸ್ ಆಯಿತು ಮತ್ತು ಕೌನ್ಸಿಲಿಂಗ್ ಗೈಡ್ಲೈನ್ಸ್ ಎಲ್ಲ ನಿಮಗೆ ಕೌನ್ಸಿಲಿಂಗ್ ಫ್ರೀಯಾಗಿ ಮಾಡ್ತಿರ್ತೀನಿ. ಅದರಲ್ಲಿ ಅದಕ್ಕೋಸ್ಕರ ನಾನು ಏನು ಮಾಡ್ಕೊಂಡು ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ನಾನು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ವಾಟ್ಸಪ್ ಗ್ರೂಪ್ದು. ಹೋಗಿ ಜಾಯ್ನ್ ಆಗಿ ಯಾರು ಇಂಟ್ರೆಸ್ಟ್ ಇದ್ದೀರಲ್ಲ ಅಲ್ಲಿ ಏನಾಗುತ್ತೆ ನಿಮಗೆ ಎಲ್ಲ ಥರದ KCT ಮೆಟೀರಿಯಲ್ಸ್ ಆಗಿರ್ಬೋದು. ನೆಕ್ಸ್ಟ್ KCT ಮುಗಿದ್ಮೇಲೆ ಕೌನ್ಸಿಲಿಂಗ್ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ, ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಆಲ್ರೆಡಿ ತುಂಬ ಹೇಳಿದ್ದೀನಿ, ಜಾಯ್ನ್ ಆಗಿ ಅಂತ. ಸೆಕೆಂಡ್ ಪಿ ಸಿ ರಿಸಲ್ಟ್ ಡೇಟು ಎಕ್ಸಾಕ್ಟ್ ಆಗಿ ಟೈಮು ಡೇಟು ಕ್ಯಾಲೆಂಡರ್ 100% ನ್ಯೂಸ್ ಅದರಾಗಿರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ಎಕ್ಸಾಮ್ಗಿಂತ ಮುಂಚೆನೇ ಅಂದರೆ ನೀವು ಇನ್ನೂ ಎಕ್ಸಾಮ್ ಬರೀತಿದ್ರೆ ಅವಾಗೇ ಡೇಟ್ ಕೊಟ್ಟಿದ್ರೆ ನಿಮಗೆ ರಿಸಲ್ಟ್ April 7ಗೆ ಕೊಡ್ತೀನಿ ಅಂತಾರೆ. ನಿಮ್ಮ ಪ್ರೀವಿಯಸ್ ಇಯರ್ದು ಒಂದು ಸ್ವಲ್ಪ ಸಮ್ಮರಿ ತಿಳ್ಕೊಳ್ಳಿ. ಅಂದರೆ ನಿಮಗೆ ಹೋದ ವರ್ಷ ನಿಮಗೆ ಇದೇ ಥರ ವ್ಯಾಲ್ಯೂಯೇಷನ್ಸ್ ಆದಾಗ ನಿಮಗೆ April 7ಗೆ ಬಿಟ್ಟಿದ್ರು, 2025 April 8ಗೆ ಬಿಟ್ಟಿದ್ರು. ಈ ವರ್ಷ ನಮಗೆ April 7ಗೆ ಅಂತ ಹೇಳ್ತಿದ್ದಾರೆ. ಅಂದರೆ April 10 ಒಳಗಡೆ ಬಿಡ್ತಾ ಇದ್ದಾರೆ. ಒಂದು ಸಾರಿ April 10ಗೆ ಬಿಟ್ಟಿದ್ರು, ಓಕೆನಾ? ಓಕೆ, April 10 ಒಳಗಡೆ ಬಿಡ್ತಿದ್ದಾರೆ. ಅಂದರೆ ಇನ್ನೊಂದು ನೆನಪಿಕೊಳ್ಳಿ, ಈ ವರ್ಷ ನಿಮಗೆ ವ್ಯಾಲ್ಯೂಯೇಷನ್ಸ್ ಅನ್ನೋದು March 22 ಆದಮೇಲೆ ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ರು. ವಿತ್ ನಿಮಗೆ ಕೀ ಆನ್ಸರ್ಸ್ ಕೂಡ ಕೊಟ್ಟಿತ್ತು. ಅದಕ್ಕೆ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಅದಕ್ಕೆ ಮಾಡ್ಬೋದಿತ್ತು, ಅದನ್ನು ನಾವು ಎಡಿಟ್ ಮಾಡ್ಕೊತ ಹೇಳಿದ್ರು. ಯಾವುದೇ ಥರ ಕ್ವಶನ್ ಪೇಪರ್ ಯಾವುದೇ ಥರ ಲೋಪ ದೋಷ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಯಾವುದೇ ಥರ ಬೋರ್ಡ್ ಕಡೆಯಿಂದ ಬಂದಿಲ್ಲ. ಅಂದರೆ ನಿಮಗೆ ಇನ್ನೂ ಗ್ರೇಸ್ ಮಾರ್ಕ್ಸ್ ಯಾವುದೇ ಇನ್ಫಾರ್ಮೇಷನ್ಸ್ ಬಂದಿಲ್ಲ. ಅಂದರೆ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಎಲ್ಲ ಸರಿ ಇರೋದ್ರಿಂದ ಯಾವುದೇ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಈ ವರ್ಷ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ಗೆ ಇರೋದೇ ಅಂತ ನಾನು ಅನ್ಕೋತಾ ಇದ್ದೀನಿ. ಬಂದರೆ ಆ ಥರ ಅಫಿಷಿಯಲ್ ಅಪ್ಡೇಟ್ಸು ನಾನು ಖಂಡಿತ ಪ್ರೊವೈಡ್ ಮಾಡ್ತೀನಿ. ಯಾಕಂದರೆ ಪ್ರತಿ ವರ್ಷ ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಹೋದ ವರ್ಷ ನಿಮಗೆ ಬಿಸ್ನೆಸ್ ಅಕೌಂಟೆನ್ಸಿಲಿ ಕೆಮಿಸ್ಟ್ರಿ ಅಂದರೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಕೆಮಿಸ್ಟ್ರಿಯಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು. ಈ ವರ್ಷ ಇನ್ನೂ ಬೋರ್ಡ್ ಕಡೆಯಿಂದ ಯಾವುದೇ ಥರ ಆ ಥರ ಇನ್ಫಾರ್ಮೇಷನ್ಸ್ ಬಂದಿಲ್ಲ. ಬಂದ ತಕ್ಷಣ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಂಡ್ರೆ ನಿಮಗೆ ಆ ಇನ್ಫಾರ್ಮೇಷನ್ ಅದು ಸಿಗುತ್ತೆ. ಬನ್ನಿ ಈಗ ನಿಮಗೆ ಎಲ್ಲ ಹೇಳ್ತೀನಿ ನೋಡಿ. March 22 ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದ್ದು April 5 ಒಳಗಡೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಮಾಡಬೇಕಂತ ಒಂದು ನಮ್ಮ ಬೋರ್ಡರ್ ಅಂದ್ಕೊಂಡಿದ್ದಾರೆ, ಓಕೆನಾ? April 5 ಒಳಗಡೆ ಎಲ್ಲ ಕಂಪ್ಲೀಟ್ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆದರೆ ನಿಮಗೆ ರಿಸಲ್ಟ್ ಬಂದು April 7ಗೆ ಬಿಡುವಂಥ ತುಂಬಾ ಚಾನ್ಸಸ್ ಇರೋದು. ಯಾಕಂದರೆ April 7ಗೆ ಬಿಟ್ಟರೆ ನಿಮಗೆ ಅವ್ರು ಹೇಳಿದ ಡೇಟ್ಗೆ ಬಿಟ್ಟಂಗೆ ಹೋಗುತ್ತೆ. ಬಟ್ ಆದರೆ ಮೇ ಬಿ ಅಂದರೆ ಏನಾದರೂ ವ್ಯಾಲ್ಯೂಯೇಷನ್ಸ್ ಡಿಲೇ ಆದರೆ ಮಾತ್ರ ಚೇಂಜ್ ಆಗ್ತಿರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗೋದಿರಲ್ಲ. ಅವ್ರು ಹೇಳಿದ ಡೇಟಿಗೆ ಟೈಮ್ಗೆ ಬಿಡ್ತಾರೆ. ಅಂದರೆ ಟೈಮ್ ಹೇಳಿರಲಿಲ್ಲ, ಡೇಟ್ ಆದರೆ ಹೇಳಿದ್ರು. ಅಂದರೆ ಸಂಭವ ದಿನಾಂಕ ಅಂದರೆ ಅವರು ಪ್ರೆಡಿಕ್ಟ್ ಮಾಡಿದ್ರೆ ಆ ಡೇಟ್ಗೆ ಆದರೆ ಕೊಡ್ತೀವಿ ಅಂತ ಹೇಳ್ತಿರೋದು, ಓಕೆನಾ? ಇದು ಎಕ್ಸಾಕ್ಟಾಗಿ ಅಂತ ಹೇಳ್ತಿಲ್ಲ, ಓಕೆ? April 7ಗೆ ಬಂದರೆ ರಿಸಲ್ಟ್ ಟೈಮ್ ಯಾವಾಗ ಬರುತ್ತೆ ಅಂತಂದರೆ ಪ್ರತಿ ವರ್ಷ ನೀವು SLC ರಿಸಲ್ಟ್ ಏನು ಚೆಕ್ ಮಾಡ್ತೀರಾ ಅದೇ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಾಗುತ್ತೆ. ನಿಮಗೆ ಇದು ವೆಬ್ಸೈಟನ್ನು ತುಂಬ ಸರ್ವರ್ ಫುಲ್ ಬಿಸಿ ಆಗಿರುತ್ತೆ. ಅಂದರೆ ಈ ವೆಬ್ಸೈಟೇ ಓಪನ್ ಆಗಲ್ಲ. ಇವಾಗ ನೀವು ಅಟ್ ಪ್ರೆಸೆಂಟ್ ನೀವು ಹೋಗಿ result.nic.in ಅಂತ ಸರ್ಚ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಫುಲ್ ಫ್ರೀಯಾಗಿ ಸಿಗುತ್ತೆ. ಅದರಲ್ಲಿ ರಿಸಲ್ಟ್ ಯಾವ ತೋರಿಸ್ತಿದೆ ನಿಮಗೆ SSLC ಪರೀಕ್ಷೆ 1, 2, 3 3ರ ಫಲಿತಾಂಶ ಕೂಡ ಕಾಣಿಸುತ್ತೆ. ಮತ್ತು CET ಎಕ್ಸಾಮ್ ಅಂದರೆ ನಿಮ್ಮ ಸೀನಿಯರ್ದು ರಿಸಲ್ಟ್ ಕೂಡ ಕಾಣಿಸುತ್ತೆ. ಮತ್ತು ದ್ವಿತೀಯ PUC ಫಲಿತಾಂಶ 2ರ ಫಲಿತಾಂಶ ಪ್ರಕಟಣೆ ಕಾಣಿಸ್ತಿದೆ. ಇದೆಲ್ಲ ಆಗ್ಬಿಟ್ಟು ಆಮೇಲೆ ನಿಮಗೆ ಇನ್ನೊಂದು ಬಾಕ್ಸ್ ಬರುತ್ತೆ. ಇಲ್ಲಿ ನಿಮಗೆ ಸೇಮ್ ಇದೇ ಥರನ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತಂದು. ಮತ್ತು ನಿಮಗೆ ಇದು ಯಾವುದೇ ಕಾರಣಕ್ಕೂ ರಿಸಲ್ಟಲ್ಲಿ ಫೇಲ್ ಅಂತ ಕೊಡಲ್ಲ. ಯಾಕಂದರೆ ನಿಮಗೆ NC ಅಂತ ಕೊಡ್ತಾರೆ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಯಾವುದೋ ಸ್ಟೂಡೆಂಟ್ಸ್ನ ಕೊಡಲ್ಲ. ಅದರಿಂದ ನಿಮಗೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಬರೋದು ಅಂದರೆ ಪರೀಕ್ಷೆ 2ರ ಫಲಿತಾಂಶ ಅದು ಬಿಡ್ತಾರಲ್ಲ, ಅವಾಗ ನೀವು ಅದರಲ್ಲೂ ಕೂಡ ಪಾಸ್ ಆಗೋದು ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿರಲ್ಲ, ಓಕೆನಾ? ಐ ಥಿಂಕ್ ನಿಮಗೆಲ್ಲ ಐಡಿಯಾ ಬರ್ತಾ ಇದೆ ಅನ್ನೋದು ಹೇಳ್ತಾ ಇದ್ದೀನಿ. ಅನ್ನೋದು March 22 ಅಂತ ಬಿಟ್ಟಮೇಲೆ April ಒಳಗಡೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆದರೆ ನಿಮಗೆ 2 ಡೇಸಲ್ಲಿ ಎಲ್ಲ ಒಂದು ಸರ್ ಕ್ರಾಸ್ ವೆರಿಫಿಕೇಷನ್ಸ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಆದರೆ ಪ್ರೊವೈಡ್ ಮಾಡ್ತಾರೆ. ಡೋಂಟ್ ವರಿ, ನೀವೇನು ಪ್ಯಾನಿಕ್ ಆಗೋದು ಬೇಡ. ಪ್ರತಿ ವರ್ಷ ಯಾವ ಥರ ವ್ಯಾಲ್ಯೂಯೇಷನ್ಸ್ ನಡೀತೆ ಅದೇ ಥರ ವ್ಯಾಲ್ಯೂಯೇಷನ್ಸ್ ನಡೀತೆ. ಸ್ವಲ್ಪ ಜನ ಸ್ಟ್ರಿಕ್ಟ್ ಆಗುತ್ತೆ, ಲಿಬರಲ್ ಆಗುತ್ತೆ ಅಂತ ತುಂಬ ಗೊಂದಲಕ್ಕೆ ಸ್ಟೂಡೆಂಟ್ಸ್ಗಳು ಈಡಾಗಿದ್ದಾರೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ. ಈ ಕಡೆ ಸ್ಟ್ರಿಕ್ಟ್ ಇರಲ್ಲ, ಈ ಕಡೆ ಪೂರ್ತಿ ಲಿಬರಲ್ ಆಗಿರಲ್ಲ. ಯಾವ ಥರ ವ್ಯಾಲ್ಯೂಯೇಷನ್ಸ್ ಇರುತ್ತೆ ಆವ್ರೇಜ್ ಆಗಿ ನಡೀತಿರುತ್ತೆ. ಪಾಸ್ ಆಗೋ ಸ್ಟೂಡೆಂಟ್ಸು ಪಾಸ್ ಆಗೋಷ್ಟು ಬರೆದಿದ್ರೆ ಖಂಡಿತ ಪಾಸ್ ಮಾಡ್ತಾರೆ. ನೀವು ಒಳ್ಳೆ ಸ್ಕೋರ್ ಆಗ ಬರೆದಿದ್ದಂಥ ಸ್ಟೂಡೆಂಟ್ಸ್ಗೆ ನೀವು ಒಳ್ಳೆ ಸ್ಕೋರೇ ಬರುತ್ತೆ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಹಾಕೋಬೇಡಿ. ಅದು ಇದು ನೋಡಿಕೊಂಡು ರಿಸಲ್ಟ್ ಬರೋರು ವೇಟ್ ಮಾಡಿ. ಆಮೇಲೆ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಎಲ್ಲ ಕಂಪ್ಲೀಟಾಗಿ KCT ಪ್ರಿಪ್ರೇಷನ್ಸ್ ಕೊಡಿ. ಯಾಕಂದರೆ ಎಷ್ಟು ಬೋರ್ಡ್ಗೆ ಎಕ್ಸಾಮ್ ರಿಸಲ್ಟ್ ಅಂದರೆ ಈಗ ಬೋರ್ಡ್ಗೆ ಎಷ್ಟು ನೀವು ಪ್ರಿಪೇರ್ಸ್ ಕೊಟ್ಟಿದ್ರೆ ಅದೇ ರೀತಿ ನೀವು KCT ಕೊಡಬೇಕಾಗುತ್ತೆ. ಅಂದರೆ ಬೋರ್ಡ್ದು 50% ಹೊಂದಿದ್ರೆ ಮತ್ತು KCT 50% ಹೊಂದಿದ್ರೆ ಎರಡು ಸೇರಿಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ಸ್ ಅನ್ನೋದು ಪ್ರೊವೈಡ್ ಆಗೋದ್ರಿಂದ ನೀವು ಖಂಡಿತ ಮಾಡಬೇಕು. CET ಕೂಡ ಅಷ್ಟೇ ನೀವು ಪ್ರಿಪೇರ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಸೀಟ್ ಸಿಗೋಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಚಾನಲ್ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೇಕಾದ್ರೆ ನೋಡ್ಕೋಬೋದು. ನಮ್ಮ ಪ್ರೀವಿಯಸ್ ಇಯರ್ಲಿ ಕೌನ್ಸಿಲಿಂಗ್ದು ಕಂಪ್ಲೀಟಾಗಿ ಅಪ್ಡೇಟ್ಸ್ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಒಬ್ಬರು ತುಂಬ ಚಾರ್ಜ್ ಮಾಡ್ತಾರೆ. ಬಟ್ ಸ್ಟೂಡೆಂಟ್ಸ್ಗೆ ಕಂಪ್ಲೀಟಾಗಿ ನಾನು ಫಸ್ಟಿಂದ ಹಿಡಿದು ಎಂಡ್ವರೆಗೂ ನಿಮ್ಮ ಅಡ್ಮಿಷನ್ ಆಗೋವರೆಗೂ ಏನೇನು ಪ್ರೊಸೀಜರ್ ಇದೆ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇರ್ತೀನಿ ನಾನು ಏನೇನಂತಂದು. ಇನ್ನೊಂದು ಹೇಳಿದ್ದೀನಲ್ಲ, ಒಂದೊಂದು ವೀಡಿಯೋ ಮಾಡಿ ತಿಳಿಸೋಕ್ಕಾಗಲ್ಲ. ಅಟ್ ಪ್ರೆಸೆಂಟಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಸಿಗ್ತಿರ್ತಾರೆ ಕೌನ್ಸಿಲಿಂಗ್ ಟೈಮಲ್ಲಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಹೇಳಿದ್ದೀನಿ ಆಲ್ರೆಡಿ, ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಆ ಗ್ರೂಪ್
ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ, ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಅಲ್ಲೋಗಿ ಜಾಯ್ನ್ ಆಗೋದ್ರೆ ನಮ್ಮ ಪ್ರತಿಯೊಂದು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಮತ್ತು ರಿಸಲ್ಟ್ ಬಿಟ್ಟ ತಕ್ಷಣ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಇಷ್ಟು ರಿಸಲ್ಟ್ ಬಿಟ್ಟಾಗಿಲ್ಲ ಅಂದರೆ ಈಗ ಗ್ರೂಪಲ್ಲಿ ಜಾಯ್ನ್ ಆದಾಗ ಡೈರೆಕ್ಟ್ ಲಿಂಕ್ ಅದ್ರ ಕಳಿಸ್ತಿರ್ತೀನಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಯಾಕಂದ್ರೆ ನೀವು ಮಾಡುವಂಥ ಲೈಕ್ ತುಂಬ ನಿಮ್ಮ ಮೋಟಿವೇಟೆಡ್ ಸಿಗುತ್ತೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಂಥದ್ದಕ್ಕೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಡೌಟ್ಸ್ನ ನಮ್ಗೆ ಹಾಕೋದಕ್ಕೆ ಏನು ಮಾಡ್ತೀನಿ, ಡೆಡಿಕೇಟ್ ಆಗಿ ನಿಮಗೆ ಕಮೆಂಟ್ ಆನ್ಸರ್ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಆದರೂ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವಾಗ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.